ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರ ಕೊಡ್ತೀನಿ. ಈ ಮಂತ್ರದಿಂದ ಹಣಕಾಸು ಅಭಿವೃದ್ಧಿ ಆಗ್ತಕ್ಕಂಥದ್ದು ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಂತ್ರ. ಮಂತ್ರದ ಬಗ್ಗೆ ಒಂದ್ ಸ್ವಲ್ಪ ವಿಚಾರ ಹೇಳಕ್ಕೆ ಮುಂಚೆ ನಮ್ಮ ತರಗತಿಗಳ ಬಗ್ಗೆ ಮತ್ತೆ ಮಾಹಿತಿ ಕೊಡ್ತೀನಿ. ಇದೇ ಮೇ 15ನೇ ತಾರೀಕು ನಮ್ಮ ಜ್ಯೋತಿಷ್ಯ ತರಗತಿಗಳು. ನಮ್ಮ ಹೆಸರನ್ನ ನಕ್ಷತ್ರ ನಾಡಿ ಅಂತ ಇಟ್ಟಿದ್ದೀವಿ, ಆದ್ರೆ ಇದು ಜ್ಯೋತಿಷ್ಯ ತರಗತಿಗಳು. ಬೇಸಿಕ್ ಇಂದ ಹೇಳ್ಕೊಡ್ತೀವಿ. ಅಂದ್ರೆ ಹೇಗೆ 9 ಗ್ರಹಗಳು ಬಂದಿರತಕ್ಕಂಥದ್ದು, ಏಕೆ 12 ರಾಶಿ ಇರ್ತಕ್ಕಂಥದ್ದು, 13 ರಾಶಿ ಯಾಕೆ ಮಾಡಿಲ್ಲ, 25 ರಾಶಿ ಯಾಕೆ ಮಾಡಿಲ್ಲ, 50 ರಾಶಿ ಯಾಕೆ ಮಾಡಿಲ್ಲ, ಯಾಕೆ 4 ರಾಶಿ ಇಲ್ಲ, ವೈಜ್ಞಾನಿಕ ನಿಲುಗಟ್ಟಲ್ಲಿ ಅಷ್ಟೇ ಮಾಡಕ್ಕೆ ಕಾರಣ ಏನು, ಹಾಗೆ ನಕ್ಷತ್ರಗಳು ತಗೊಂಡಾಗ 27 ನಕ್ಷತ್ರ ಯಾಕೆ ಮಾಡಿದ್ರು, 30 ಮಾಡ್ಬೋದಾಗಿತ್ತಲ್ಲ, 20 ಮಾಡ್ಬೋದಾಗಿತ್ತಲ್ಲ, ಇದಕ್ಕೂ ಒಂದು ಕ್ಯಾಲ್ಕುಲೇಷನ್ ಮೇಲೆ ಬಂದಿರತಕ್ಕಂಥದ್ದು. ಹಾಗೆ ಅದರಲ್ಲಿ ಒಳಗಡೆ ಬರ್ತಕ್ಕಂಥ ಪಾದಗಳು 108 ಹೇಗೆ ಬಂತು, ಯಾಕೆ 100 ಬಂದಿಲ್ಲ, 150 ಬಂದಿಲ್ಲ, 100 ಎಕ್ಸಾಕ್ಟ್ಲಿ ಯಾಕೆ ನಿಲ್ಲಿಲ್ಲ, ಅದಕ್ಕೂ ಕೂಡ ಕಾರಣ ಕೊಟ್ಟು ಮಾಡ್ತಕ್ಕಂಥದ್ದು. ಹಾಗೆ ಈ ಸೃಷ್ಟಿಯ ಒಂದು ಲೆಕ್ಕಾಚಾರ ಖಂಡಿತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದನ್ನು ಹೇಳ್ಕೊಡ್ತೀನಿ. ಹಾಗೆ ದಶಾ ಕ್ಯಾಲ್ಕುಲೇಷನ್ ಹೇಗೆ ಬರುತ್ತೆ, ಚಂದ್ರ ಇರ್ತಕ್ಕಂಥ ರಾಶಿ ಹಾಗೆ ಅದರಲ್ಲಿರ್ತಕ್ಕಂಥ ನಕ್ಷತ್ರ ಅದರ ಅಧಿಪತಿಯಿಂದ ಹೇಗೆ ದಶಾ ಪ್ರಾರಂಭವಾಗುತ್ತೆ, ದಶಾ ಹೇಗೆ ಬ್ಯಾಲೆನ್ಸ್ ಕಂಡುಹಿಡಿತಾರೆ, ದಶಾಶೇಷ, ಪಾದಗಳಂದ್ರೆ ಏನು, ಪಾದಗಳ ಮಹತ್ವ ಏನು, ಅದರದ್ದು ಕ್ಯಾಲ್ಕುಲೇಷನ್, ಒಂದು ಮನೆಯಲ್ಲಿ ಎಷ್ಟು ಕ್ಯಾಲ್ಕುಲೇಷನ್ ಇರ್ತಕ್ಕಂಥದ್ದು, ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್, ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಹಾಗೆ ಈ ಒಂದು ಲಗ್ನದ ಒಂದು ವಿಚಾರ ಬಂದಾಗ ಲಗ್ನನೇ ಯಾಕೆ ಪ್ರಮುಖವಾಗಿ ಜ್ಯೋತಿಷ್ಯ ತಗೊಳ್ತಾರೆ, ರಾಶಿ ಭವಿಷ್ಯನ ಯಾಕೆ ತಗೊಳ್ಳಲ್ಲ, ರಾಶಿ ಭವಿಷ್ಯನ ಬಹಳ ಸಾಂಕೇತಿಕವಾಗಿ ಮಾತ್ರ ಬಳಸ್ತಾರೆ. ಪ್ರತಿನಿತ್ಯದ ರಾಶಿ ಭವಿಷ್ಯದಲ್ಲಿ ಬದಲಾಗಕ್ಕೆ ಏನಿದೆ ಅಲ್ಲಿ, ಆ ಒಂದು ವಿಚಾರನ ವೈಜ್ಞಾನಿಕವಾಗಿ ಜ್ಯೋತಿಷ್ಯ ಪ್ರಕಾರ ಸತ್ಯದ ದರ್ಶನ ಮಾಡಿಸ್ತೀವಿ. ಲಗ್ನದ ಪ್ರಾಮುಖ್ಯತೆ ಯಾಕೆ ಲಗ್ನದಿಂದನೇ ಹೇಳಬೇಕು, ಯಾರೇ ಜ್ಯೋತಿಷರಾಗಿ ಇರ್ತಕ್ಕಂಥವ್ರು ಲಗ್ನದಿಂದ ಬರ್ತಕ್ಕಂಥ ಫಲಗಳು ಎಷ್ಟು ಸತ್ಯವಾಗಿರ್ತಕ್ಕಂಥದ್ದು, ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗೆ ಇದಾದ ನಂತರ ಲಗ್ನದಿಂದ ಬರ್ತಕ್ಕಂಥ ಅನೇಕ ಭಾವಗಳು ಗ್ರಹಗಳ ಸ್ಥಿತಿ ಮೇಲೆ ಬಂದಿರತಕ್ಕಂಥದ್ದು, ಹಾಗೆ ಈ ಗ್ರಹಗಳು ಯಾವ ನಕ್ಷತ್ರದಲ್ಲಿದೆ, ಹಾಗೆ ಯಾವ ಸಬ್ಲಾರ್ಡ್ ಅಲ್ಲಿದೆ. ಇಲ್ಲಿ ನಾವು ಸಬ್ಲಾರ್ಡ್ ಕಾನ್ಸೆಪ್ಟ್ ಅಂತ ತರ್ತೀವಿ. 30 ವರ್ಷ ಪ್ಲಸ್ ಅಂತ ಕರಿಬಹುದು. 30 ವರ್ಷ ಪ್ಲಸ್ ಅನುಭವ ಇರತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಇಂಡಿಯನ್ ಕೌನ್ಸಿಲ್ ಆಫ್ ಅಸ್ಟ್ರಾಲಜಿಕಲ್ ಸೈನ್ಸಸ್ ಅಲ್ಲಿ ನಾನು ಅಧ್ಯಯನ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ತಾಯಿಯವರಿಂದ ಬೇಸಿಕ್ ಅಸ್ಟ್ರಾಲಜಿನ 1995ರಲ್ಲಿ ಕಲಿಸ್ಕೊಟ್ಟಿರ್ತಕ್ಕಂಥದ್ದು. ಹಾಗೆ ವೇದಿಕ್ ಸ್ಕೂಲ್ ಆಫ್ ಅಸ್ಟ್ರಾಲಜಿ ಇಂಡೋರ್ ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ವೇದಿಕ್ ಅಸ್ಟ್ರಾಲಜಿ ಮಾಡಿದ್ದೀನಿ. ಹಾಗೆ ಯೋಗ ಸಂಸ್ಕೃತಂ ಯೂನಿವರ್ಸಿಟಿಯಿಂದ ಡಾಕ್ಟರ್ ಆಫ್ ಫಿಲಾಸಫಿ ಇನ್ ವೇದಾಂಗ ಜ್ಯೋತಿಷ್ಯ ಅಂತ ಬಿರುದು ತಗೊಂಡಿದ್ದೀನಿ. ಅದಾದ ನಂತರ ಹಲವಾರು ಬಿರುದುಗಳು ಬಂದಿರತಕ್ಕಂಥದ್ದು. ಸೊ 2016ರಿಂದ 16,000 ಜನ 15,000 ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಕಲ್ತಿರ್ತಕ್ಕಂಥವ್ರು ಬೇಸಿಕ್ ಲೆವೆಲ್ ಕಲ್ತಿದ್ದಾರೆ, ಲೆವೆಲ್ 1 ಅಂತ ಕರಿತೀವಿ, ಲೆವೆಲ್ 1 ಕಲ್ತಿದ್ದಾರೆ, ಲೆವೆಲ್ 2 ಕಲ್ತಿದ್ದಾರೆ. ಲೆವೆಲ್ 1 ನಲ್ಲೇ ನಿಮಗೆ ಪ್ರಿಡಿಕ್ಷನ್ಸ್ ಬರುತ್ತೆ. ಲೆವೆಲ್ 2 ಅಲ್ಲಿ ನಿಮಗೆ ಯೋಗಗಳ ಬಗ್ಗೆ ಒಂದು ರೀತಿಯ ಒಬ್ಬ ಸ್ಟೇಟಸ್ ನ ತಿಳ್ಕೊಳ್ಳೋಕೆ ಬರ್ತಕ್ಕಂಥದ್ದು ಲೆವೆಲ್ 1 ಮತ್ತೆ ಲೆವೆಲ್ 2. ಆಮೇಲೆ ಲೆವೆಲ್ 3 ಅಲ್ಲಿ ಅನೇಕ ಜ್ಯೋತಿಷ್ಯ ವಿಚಾರ. ಲೆವೆಲ್ 4 ನಮಗೆ PhD ಅಂತ ಕರಿತೀವಿ, ಡಾಕ್ಟರೇಟ್ ಅಂತ ಕರಿತೀವಿ.
ಅಥವಾ ಪಂಡಿತ್ ಅಂತ ಕರೀತಕ್ಕಂಥ ಒಂದು ಲೆವೆಲ್ ಇರ್ತಕ್ಕಂಥದ್ದು ನಮ್ಮ ಗೋಲ್ಡ್ ಟ್ರೀ ಆಸ್ಟ್ರೋ ಸಂಸ್ಥೆಯಿಂದ ಮಾಡಿದ್ದೀವಿ. ಹಾಗೆ ಗೋಲ್ಡ್ ಟ್ರೀ ಆಸ್ಟ್ರೋ ಸಂಸ್ಥೆ ISO ಮಾನ್ಯತೆ ಪಡೆದಿದೆ. ಹಾಗೆ ಈ ಸಂಸ್ಥೆ ಗೌರ್ಮೆಂಟ್ ಅಲ್ಲಿರ್ತಕ್ಕಂಥ MSME, ಮೀಡಿಯಂ ಅಂಡ್ ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಅಂತ ಕರೀತಾರೆ, MSME ಅಂತ ಕರೀತಾರೆ, ಎಂಟರ್ಪ್ರೈಸಸ್, ಮೀಡಿಯಮ್ಮು ಮತ್ತೆ ಸ್ಮಾಲ್ ಇರ್ತಕ್ಕಂಥ ಎಂಟರ್ಪ್ರೈಸಸ್ ಅಂಡರ್ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಗೌರ್ಮೆಂಟ್ಗೆ ಬರ್ತಕ್ಕಂಥ ಫೀಸಲ್ಲಿ ಟ್ಯಾಕ್ಸ್ ಕಟ್ಟಿ ಪಾಠ ಹೇಳಿ ಜ್ಞಾನವನ್ನು ಕೊಡ್ತಾ ಇರತಕ್ಕಂಥ ಸಂಸ್ಥೆ 2015-16ರಲ್ಲಿ ಶುರು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಲಗ್ನದಿಂದ ಬರ್ತಕ್ಕಂಥ ಒಂದು ವಿಚಾರ ಆದ ನಂತರ ಮನೆಗಳ ಒಂದು ಆಧಿಪತ್ಯದಿಂದ ಏನು ಫಲಗಳು ಬರ್ತಕ್ಕಂಥದ್ದು ಅಂದ್ರೆ, 1ನೇ ಮನೆ ಬಂದಾಗ ಏನು ಫಲ, 2 ಅಂತ ಬಂದಾಗ ಏನು ಫಲ, 3, 4, 5, 6, 7, 8, 9, 10, 11, 12. ನಮ್ಮ ಜೀವನ ಈ 12 ಮನೆಗಳು ಇರೋದಷ್ಟೇನೆ. ದೋಷ ಅಂತಕ್ಕಂಥದ್ದು ಸುಳ್ಳು. ಶಾಸ್ತ್ರದಲ್ಲಿ ದೋಷ ಬರದೇ ಇಲ್ಲ. ಇದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕೆಲ್ಲರೂ. ಯಾವ ಶಾಸ್ತ್ರದಲ್ಲೂ ಕೂಡ ದೋಷಗಳ ವಿಚಾರ ಹಾಕೇ ಇಲ್ಲ. ಇದನ್ನ ಪ್ರಮುಖವಾಗಿ ಇಲ್ಲಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಇದನ್ನ ಮನಸ್ಸಿಗೆ ಹಾಕೋಬೇಕು, ತಲೆಗಲ್ಲ, ಮನಸ್ಸಿಗೆ ಹಾಕೋಬೇಕು. ಬಹಳ ಹಿಂದೆ ಒಳ್ಳೆ ಟೈಮ್ ಬಂದಿಲ್ಲದೆ ಇದ್ದಾಗ ಒಳ್ಳೆ ಒಂದು ಜ್ಯೋತಿಷ್ಯರಂತ ತಗೊಳ್ಳೋಣ. ಅವರ ಒಂದು ಅಭಿಪ್ರಾಯ, ಟೈಮ್ ಬಂದಿಲ್ಲಪ್ಪ ನಿನ್ಗೆ, ಒಂದು 2 ವರ್ಷ ಆದ್ಮೇಲೆ ನಿಮ್ಗೆ ಸರೋಗುತ್ತೆ ಅಂತ ಹೇಳಿದಾಗ ಸ್ವಲ್ಪ ಮಟ್ಟಿಗೆ ಜನರಿಗೆ ವಿಶ್ವಾಸ ಕಮ್ಮಿ ಆಗ್ತಾ ಇತ್ತು. ಅರ್ಥ ಮಾಡ್ಕೊಳ್ಳಿ, ವಿಶ್ವಾಸ ಕಮ್ಮಿ ಆಗ್ತಾ ಇತ್ತು. ಯಾಕಂದ್ರೆ ಭವಿಷ್ಯ ಅಂದ್ರೆ ಏನು, ಜ್ಯೋತಿಷ್ಯ ಅಂದ್ರೆ ಏನು, ಮುಂದೆ ನಡೆಯುವ ಘಟನೆಗಳು ಮತ್ತೆ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳನ್ನ ಅರಿತು ಮುಂದೆ ಬಾಳುವುದೇ ಜ್ಯೋತಿಷ್ಯ. ಇದನ್ನ ಅರ್ಥ ಮಾಡ್ಕೋಬೇಕಿಲ್ಲ. ಸೊ ಹಾಗಿದ್ಮೇಲೆ ಜ್ಯೋತಿಷ್ಯದಲ್ಲಿ ಪರಿಹಾರ ಅಂತಂದ್ರೆ ಅದು ಸುಳ್ಳಾಗುತ್ತೆ, ಮ್ಯಾಜಿಕ್ ಅಲ್ಲ. ಜ್ಯೋತಿಷ್ಯ ಇಸ್ ನೆವರ್ ಎ ಮ್ಯಾಜಿಕ್. ಅದು ಮ್ಯಾಜಿಕ್ ಅಲ್ವೇ ಅಲ್ಲ. ಏನಿದೆ ಏನಿಲ್ಲ, ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಅಷ್ಟೇ. ಒಂದು ವೃತ್ತಿ ನಮಗೆ ಸಿಗಬೇಕು, ಈಗ ನಾವು ಕಳ್ಕೊಂಡಿದೀವಿ, ಅಥವಾ ನಮ್ಗೆ ಈಗ ವೃತ್ತಿ ಇಲ್ಲ, ನಾವು ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಿದೀವಿ ಅಂತಂದಾಗ ಜ್ಯೋತಿಷ್ಯದಲ್ಲಿ ಏನಾಗುತ್ತೆ, ನಿಮಗೆ ಅಕ್ಟೋಬರ್ ನಂತರ, ಈ ವರ್ಷ ಅಕ್ಟೋಬರ್ ನಂತರ ನಿಮಗೆ ಅಲ್ಲಿಂದ 2 ತಿಂಗಳ ಒಳಗಡೆ ನಿಮಗೆ ಕೆಲಸ ಸಿಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ ಅಂತ ಹೇಳ್ತೀವಿ. ಸರ್ ಏನಾದ್ರು ಪರಿಹಾರ ಇದ್ದರೆ ಹೇಳಿ ಅಂತ ಹೇಳ್ತಕ್ಕಂಥದ್ದು. ಪರಿಹಾರ ಇದ್ದರೆ ಹೇಳಿ ಅಂತ ಹೇಳ್ತಾರೆ. ಸೊ ಪರಿಹಾರ ಹೇಳಿದ್ರೆ ಅಕ್ಟೋಬರ್ ಅಲ್ಲಿ ಬರ್ತಕ್ಕಂಥ ಕೆಲಸ ಮೇ ಅಲ್ಲಿ ಬರೋಲ್ಲ ಅಥವಾ ಜೂನ್ ಅಲ್ಲಿ ಬರೋಲ್ಲ, ಅದೇ ಸಮಯಕ್ಕೆ ಬರೋದು. ಆದ್ರೆ ನಾವು ಮಾಡಿರ್ತಕ್ಕಂಥ ಪರಿಹಾರಗಳು ಮಂತ್ರ ಇರ್ಬೋದು, ಉಂಗುರ ಇರ್ಬೋದು, ರುದ್ರಾಕ್ಷಿ, ಇಷ್ಟೇ ಪರಿಹಾರಗಳು. ಪೂಜೆ ಪುನಸ್ಕಾರಗಳು ಪರಿಹಾರದಲ್ಲಿ ಬರೋದಿಲ್ಲ. ಅದು ಆಧ್ಯಾತ್ಮಿಕ ಚಿಂತನೆಗೆ ಮಾಡ್ಕೊಂಡಿದ್ದಲ್ಲಿ ನಮಗೇನು ಸರ್ ಬೆನಿಫಿಟ್ ಅಂದ್ರೆ, ಅಕ್ಟೋಬರ್ ಆದ್ಮೇಲೆ ಸಿಗ್ತಕ್ಕಂಥ ಕೆಲಸ, ಈ ಮಾಡಿರ್ತಕ್ಕಂಥ ರೆಮಿಡೀಸು ಯಾವುದೋ ಒಂದು ಕಂಪನಿ ಸಿಗ್ತಕ್ಕಂಥದ್ರಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸ ಸಿಗ್ತಕ್ಕಂಥದ್ದು ನನ್ನ 30 ವರ್ಷದ ಅನುಭವ ಮತ್ತೆ ನನ್ನ ಗುರುಗಳು ಹೇಳಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ವಿಚಾರ ಜ್ಯೋತಿಷ್ಯದಲ್ಲಿ. ತುಂಬಾ ಜನ ಹೇಳ್ತಾರೆ, ಜ್ಯೋತಿಷ್ಯ ಹೇಳ್ತಾನೆ ಅವನ ಭವಿಷ್ಯ ಅವನಿಗೆ ಗೊತ್ತಿಲ್ವಾ ಅಂತ. ಎಲ್ಲರಿಗೂ ಗೊತ್ತಿರುತ್ತೆ, ಏನ್ ಮಾಡಕ್ಕಾಗುತ್ತೆ. ಒಬ್ಬ ಡಾಕ್ಟರ್ಗೆ ಕ್ಯಾನ್ಸರ್ ಬಂತು ಅಂತಂದ್ರೆ ಅವನ ಕೆಲಸದ ಒತ್ತಡದಲ್ಲಿ ಅನೇಕ ಜನರಿಗೆ ಡಾಕ್ಟರ್ ಒಬ್ಬ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾನೆ. ಸಡನ್ ಆಗಿ ಏನೋ ಒಂದು ಸಮಸ್ಯೆ ಆಗುತ್ತೆ, ಅವನು ಕೂಡ ಚೆಕಪ್ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ಅವನಿಗೆ ಕ್ಯಾನ್ಸರ್ 4ನೇ ಸ್ಟೇಜು 3ನೇ ಸ್ಟೇಜು ಬಂದಿರುತ್ತೆ, ಅಪಾಯಕಾರಿ ಸ್ಟೇಜಲ್ಲಿ ಬಂದಿರುತ್ತೆ. ಹಾಗಿದ್ರೆ ನೀವು ಡಾಕ್ಟರ್ ಅಲ್ವಾ? ಹಾಗಿದ್ರೆ ನಿಮ್ಗೆ ಕ್ಯಾನ್ಸರ್ ಬರಬಾರ್ದಲ್ವಾ? ಅಥವಾ ಕ್ಯಾನ್ಸರ್ ಬಂದ್ರೆ ವಾಸಿ ಮಾಡ್ಕೋಬಹುದಲ್ವಾ? ಯಾಕಂದ್ರೆ ಡಾಕ್ಟರ್ ಅಲ್ವಾ? ಅದನ್ನೇ ತೆಗೆದು ಈಗ ಅಸ್ಟ್ರಾಲಜಿಗೆ ಹಾಕಿ. ನೀವು ಅಸ್ಟ್ರಾಲಜರ್ ಅಲ್ವಾ? ನಿಮಗೆ ಸಮಸ್ಯೆ ಬರಬಾರ್ದಲ್ವಾ? ಸಮಸ್ಯೆ ಬಂದ್ರೆ ನೀವು ಅದನ್ನ ಕ್ಯೂರ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಪರಿಹರಿಸ್ಕೊಳ್ತಕ್ಕಂಥದ್ದು ಆಗಲ್ವಾ? ಈ ವಿಚಾರ ಹೇಳಿ ನಿಲ್ಲಿಸ್ತಾ ಇದ್ದೀನಿ.
ನಿಮ್ಮ ವಿಮರ್ಶೆಗೆ ನಿಲ್ಲಿಸ್ತಾ ಇದ್ದೀನಿ ಜ್ಯೋತಿಷ್ಯ ಅಂದ್ರೆ ಏನು ಅಂತ. ಯಾಕಂದ್ರೆ 15,000 ಜನ, ಕನಿಷ್ಠ ಪಕ್ಷ ಒಂದು 50,000 ಜಾತಕಗಳು ನಾನು ನೋಡಿದ್ದೀನಿ. ಮಂತ್ರಕ್ಕೆ ಬರೋಣ. ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರದಲ್ಲಿ ಅನೇಕ ಮಂತ್ರಗಳಿದೆ. ಅದರಲ್ಲಿ ಹಣಕಾಸಿನ ಮಂತ್ರದಲ್ಲಿ ವಿಶೇಷವಾಗಿ ಒಂದು ಸಣ್ಣ ಮಂತ್ರ, ಓಂ ಶ್ರೀಂ ನಮಃ, ಇಷ್ಟೇ ಮಂತ್ರ. ಈ ಮಂತ್ರನ ಬುಧವಾರ ಅಥವಾ ಗುರುವಾರ ಅಥವಾ ಶುಕ್ರವಾರದಿಂದ ಯಥೇಚ್ಛವಾಗಿ ಹೇಳ್ತಕ್ಕಂಥದ್ದು ಪ್ರಾರಂಭ ಮಾಡಿ. ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶ ನಿಂದಾಗುತ್ತೆ. ತುಂಬ ಜನ ಮಾಡಿದ್ದಾರೆ, ಅನುಭವ ಕೊಟ್ಟಿದ್ದಾರೆ. ನಾನು ಮಾಡಿದ್ದೀನಿ, ಅನುಭವ ಪಡೆದಿದ್ದೀನಿ. ಲಕ್ಷ್ಮಿಯ ಬೀಜಾಕ್ಷರ ಆಗಿರ್ತಕ್ಕಂಥ ಓಂ ಶ್ರೀಂ ನಮಃ ಅಂತ ನಿಯಮಿತವಾಗಿಲ್ಲ, ಅನಿಯಮಿತವಾಗಿ ಅನ್ಲಿಮಿಟೆಡ್ ಈ ಮಂತ್ರನ ಹೇಳಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ನಿಮ್ದಾಗುತ್ತೆ. ಹಾಗೆ ನಮ್ಮ ಕ್ಲಾಸಸ್ಸು ಮೇ 15 ಮರಿಬೇಡಿ, ಜಾಯ್ನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಕುಟುಂಬ ಸಮೇತ ಕಲೀರಿ. ಈ ಆಫರ್ ಕೊಡ್ತಾ ಇರೋದು ಮನೇಲೆ ಕುತ್ಕೊಂಡು ಝೂಮ್ ಅಲ್ಲಿ, ಎಲ್ಲೂ ಬರುವಂತ ಅವಶ್ಯಕತೆನೇ ಇಲ್ಲ, ನಾನೇ ಪಾಠ ಮಾಡೋದು. ಕುಟುಂಬ ಸಮೇತರಾಗಿ 15 ದಿವಸ ಕಲೀರಿ. ಕೆಲವು PDF ಗಳೆಲ್ಲ ಕೊಡ್ತೀವಿ, ಅನೇಕ PDF ಗಳು ಕೊಡ್ತೀವಿ. ಸೊ ಜಾಯ್ನ್ ಆಗಿ, ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ, ನಾನು 2018 ಬ್ಯಾಚು, ಮಹೇಶ್ ಅಂತ ನನ್ನ ಹೆಸರು. ಸೊ ನಕ್ಷತ್ರ ನಾಡಿ ನಾನು ಕಲ್ತಿದ್ದೀನಿ. ಕಲ್ತ ಮೇಲೆ ನನಗೆ ಹಿಂದೆ ತುಂಬ ಕಷ್ಟ ಆಯಿತು. ಆ ಕಷ್ಟ ಎಲ್ಲನೂ ನನ್ನ ಗ್ರಹಗಳಿಂದ ಹೇಗಿದೆ, ಯಾವ ರೀತಿ ಇದೆ ಅಂತ ನಮ್ಮ ಗುರುಜಿಯವರು ಹೇಳ್ಕೊಟ್ಟಾಗ ನನಗೆ ಆ ಗ್ರಹಗಳಿಂದ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ನನ್ನ ಜೀವನ ನಡೀತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹೇಳ್ತಾ, ಅವರಿಗೆ ಎಷ್ಟೇ ನಮಸ್ಕಾರ ಮಾಡಿದ್ರು, ಕೋಟಿ ನಮಸ್ಕಾರ ಮಾಡಿದ್ರು ಸಾಲಲ್ಲ. ನಕ್ಷತ್ರ ನಾಡಿ ಅನ್ನೋದು, ನಕ್ಷತ್ರ ನಾಡಿ ಹೇಗಿದೆ, ನಾಡಿ ಮಿಡಿತದಿಂದ ಡಾಕ್ಟರ್ ಹೇಗೆ ಕಂಡುಹಿಡಿದು ಹಿಂದೆ ಜೀವನದಲ್ಲಿ ಹೇಳ್ತಾ ಇದ್ರು, ಅದೇ ರೀತಿ ನಮ್ಮ ಗುರೂಜಿಯವರು ಒಂದೊಂದು ನಕ್ಷತ್ರಗಳಲ್ಲೂ ಮತ್ತು ಲಗ್ನದಿಂದ ಯಾವ ರೀತಿ ನೋಡಬೇಕು, ಯಾವ ರೀತಿ ವಿಚಾರವನ್ನು ತಿಳಿಬೇಕು, ಮತ್ತು ಯಾವ ರೀತಿ ನಾವು ನೋಡಿಕೊಂಡ್ರೆ ಹೇಗೆ ನಮ್ಮ ಜೀವನನ ನೋಡಿಕೊಂಡು ದಾನ ಧರ್ಮ ಮಾಡಿಕೊಂಡು ಯಾವ ರೀತಿ ಹೋಗ್ಬೇಕು ಅಂತ ಗುರೂಜಿಯವರು ತುಂಬ ಚೆನ್ನಾಗಿ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ. ದಯವಿಟ್ಟು ಎಲ್ಲ ನಕ್ಷತ್ರ ನಾಡಿನ ಕಲೀರಿ ಅಂತ ನಾನು ಕೇಳ್ಕೊಳ್ತೀನಿ. ಗುರೂಜಿಯವರೇ ನಮಸ್ಕಾರ. ಪಂಡಿತ್ ದಿನೇಶ್ ಗುರೂಜಿಯವರ ಜ್ಯೋತಿಷ್ಯ ಕ್ಷೇತ್ರದಲ್ಲಿ 25 ವರ್ಷ ಪೂರೈಸಿದ ಹೆಗ್ಗಳಿಕೆಯ ಜೊತೆಗೆ 15,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಸಿದ ಕೀರ್ತಿಯು ಪಂಡಿತ್ ದಿನೇಶ್ ಗುರೂಜಿಯವರಿಗೆ ಸಲ್ಲುತ್ತದೆ. ಜ್ಯೋತಿಷ್ಯ ಕ್ಷೇತ್ರದಲ್ಲಿ ನಕ್ಷತ್ರ ನಾಡಿ ಎಂಬ ಅಡ್ವಾನ್ಸ್ ವೈಜ್ಞಾನಿಕ ವಿಶ್ಲೇಷಣೆಗಳನ್ನು ಕಂಡುಹಿಡಿದು ಅದನ್ನು ಕಳೆದ 2016ರಿಂದ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುತ್ತಿದ್ದಾರೆ. 20ಕ್ಕೂ ಹೆಚ್ಚಿನ ಹೈಯರ್ ಕ್ಲಾಸಸ್, ಜ್ಯೋತಿಷ್ಯದಲ್ಲಿ PhD ಅಧ್ಯಯನ, ಅಗ್ನಿಹೋತ್ರ, ಹಸ್ತ ಸಾಮುದ್ರಿಕ, ವಿಲ್ಲೇದೆಲೆ ಶಾಸ್ತ್ರ, ಕವಡೆ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೃಗುನಂದ ನಾಡಿ, ಜ್ಯೋತಿಷ್ಯ ಸಮಾವೇಶದಂತಹ ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಹಾದಿಯ 2019ರಲ್ಲಿ ಗೋಲ್ಡ್ ಟ್ರೀ ಆಸ್ಟ್ರೋ ಎಂಬ ತಮ್ಮದೇ ಸಂಸ್ಥೆಯ ಹೊಸ ಆ್ಯಪ್ ಅನ್ನು ಬಿಡುಗಡೆಗೊಳಿಸಿ ಜಾತಕ ವಿಶ್ಲೇಷಣೆಯನ್ನು ಅತಿ ಸುಲಭವಾಗಿಸಿದ್ದಾರೆ. ಆಧುನಿಕ ಯುವ ಜನತೆಯನ್ನು ಗಮನದಲ್ಲಿರಿಸಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅತ್ಯಂತ ಸರಳವಾಗಿ ಅರ್ಥವಾಗುವ ಹಾಗೆ ಆ್ಯಪ್ ಅನ್ನು ಸಿದ್ಧಗೊಳಿಸಿ ಸಮಾಜದಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಸರಳೀಕರಿಸಿದ್ದಾರೆ. ಜಾತಕ ವಿಶ್ಲೇಷಣೆಗಳಲ್ಲಿ ನೂತನ ಪದ್ಧತಿಗಳನ್ನು ಅಳವಡಿಸಿ ವೈಜ್ಞಾನಿಕ ವಿಶ್ಲೇಷಣೆಗೆ ಸಾಕ್ಷಿಯಾಗಿದ್ದಾರೆ. ಈ ನಕ್ಷತ್ರ ನಾಡಿ ತರಗತಿಗಳು ಮೇ 8ರಂದು ಶುರುವಾಗುತ್ತದೆ. ಮನೆಯಲ್ಲೇ ಕುಳಿತು ವಾಟ್ಸಪ್ ಹಾಗೂ ಝೂಮ್ ಆ್ಯಪ್ ಮುಖಾಂತರ ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯವನ್ನು ಕಲಿಯಬಹುದು. ಈ ತರಗತಿಯ ಜೊತೆಗೆ 18 ತಿಂಗಳ ಉಚಿತ ಆ್ಯಪ್ ಬಳಕೆ ಮತ್ತು ISO ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ. ಬನ್ನಿ, ಜೊತೆಗೂಡಿ ನಮ್ಮ ಹಿಂದೂ ಪರಂಪರೆಯ ವೈಜ್ಞಾನಿಕ ಜ್ಯೋತಿಷ್ಯವನ್ನು ಎಲ್ಲೆಡೆ ತಲುಪಿಸೋಣ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಗೋಲ್ಡ್ ಟ್ರೀ ಆಸ್ಟ್ರೋ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು.